ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ಒಂದು ತುಂಬ ಸಿಂಪಲ್ ಹಾಗೂ ಕ್ಲಾಸಿಕ್ ಆಗಿ ಕಾಣುವಂಥ ಒಂದು ನೆಕ್ ಸೆಟ್ನ ಮಾಡೋದನ್ನ ತೋರಿಸ್ತಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಗೇರ್ ವೈರ್ನ 40 ಸೆಂಟಿಮೀಟರ್ಸ್ಗೆ ಕಟ್ ಮಾಡ್ಕೊತಿದ್ದೀನಿ. 40 ಸೆಂಟಿಮೀಟರ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ 15 ಇಂಚ್ ಬರುತ್ತೆ. ಸೊ ನಾನು ಮಾಡ್ತಿರುವಂಥ ನೆಕ್ ಸೆಟ್ ಡಿಸೈನ್ಗೆ ಈ ಮೆಜರ್ಮೆಂಟ್ ಸರಿ ಇರುತ್ತೆ. ಇದಕ್ಕೆ ಮೆಟೀರಿಯಲ್ಸ್ಗೆ ನಾನು ಗೋಲ್ಡ್ ಬೀಡ್ ಮತ್ತು ವೈಟ್ ಪರ್ಲ್ ಬೀಡ್ಸ್ ಹಾಗೂ ಬೆಂಡ್ ಗೋಲ್ಡ್ ಕಲರ್ದು ಮೆಟಲ್ ಬೆಂಡ್ ಬರುತ್ತೆ ಅದು, ಹಾಗೂ ನಮ್ಗೆ ಇಷ್ಟ ಆಗಿರುವಂತಹ ಕಲರ್ದು ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ವೈಟ್ ಕಲರ್ನ ತೊಗೊಂಡಿದ್ದೀನಿ. ಹಾಗೂ ಗೇರ್ ವೈರ್ಗೆ ಒಂದು ಸೈಡ್ ಲಾಕ್ ಬೀಡ್ ಹೆಲ್ಪಿಂದ ಲಾಕ್ ಮಾಡ್ತಾ ಒಂದು ಜಂಪ್ ರಿಂಗ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ನೆಕ್ ಸೆಟ್ಗೆ ಮ್ಯಾಚ್ ಆಗಿರುವಂತಹ ಇಯರಿಂಗ್ಸ್ನ ನಾನು ನಿನ್ನೆ ಇನ್ಸ್ಟಾ ಹಾಗೂ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೆ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಅದರಲ್ಲಿ ನೋಡಿ. ಮತ್ತು ಈ ಗೇರ್ ವೈರ್ನ ಮತ್ತೊಂದು ಎಡ್ಜಿಂದ ಒಂದು ಗೋಲ್ಡ್ ಬೀಡ್ ಮತ್ತು ಒಂದು ವೈಟ್ ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿ ಅದಕ್ಕೆ ನಾನು ಎಕ್ಸಾಕ್ಟ್ 10 ವೈಟ್ ಪರ್ಲ್ ಬೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಪ್ರತಿ ಟೈಮು ಎಕ್ಸಾಕ್ಟ್ 10 ಯೂಸ್ ಮಾಡ್ತಿದ್ದೀನಿ. ಸೊ ಹಂಗೆ ಯೂನಿಫಾರ್ಮಿಟಿ ಮೈಂಟೈನ್ ಮಾಡ್ದಂಗೆ ಇರುತ್ತೆ. ಸೊ 10 ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅದಾದಮೇಲೆ ಮತ್ತೊಂದು ವೈಟ್ ಕ್ರಿಸ್ಟಲ್ ಬೀಡ್ ಹಾಗೂ ಮತ್ತು ವೈಟ್ ಗೋಲ್ಡ್ ಬೀಡ್ ಇಷ್ಟು ಸೇರಿಸಿ ಮತ್ತು ಇಲ್ಲಿ ಕಾಣಿಸ್ತಿರುವಂತಹ ಮೆಟಲ್ ಬೆಂಡ್ ಮೆಟಲ್ ಅಂತ ಹೇಳ್ತಾರೆ ಅದನ್ನು ಸಹ ಆ್ಯಡ್ ಮಾಡ್ಕೊತಿದ್ದೀನಿ. ಮತ್ತು ನೆಕ್ಸ್ಟ್ ಸೇಮ್ ಪ್ರೊಸೀಜರ್, ಅದೇ ಗೋಲ್ಡ್ ಬೀಡ್ ಹಾಗೂ ವೈಟ್ ಪರ್ಲ್ ಬೀಡ್ ಹಾಗೂ ಎಕ್ಸಾಕ್ಟ್ 10 ವೈಟ್ ಪರ್ಲ್ಸ್. ಇದು ರೆಡಿನೂ ಸಿಗುತ್ತೆ, ನಾವು ಮನೆಯಲ್ಲೂ ಸಹ ಆರಾಮಾಗಿ ಜ್ಯುವೆಲ್ರಿ ಮೇಕಿಂಗ್ ಮೆಟೀರಿಯಲ್ಸ್ ಇದ್ದರೆ ಇದರಲ್ಲಿ ಆರಾಮಾಗಿ ಮಾಡ್ಕೋಬೋದು. ಸೊ ನಾನು ಯೂಸ್ ಮಾಡ್ತಿರೋದು ಇಲ್ಲಿ ಬಂದು ರೆಡಿದು. ಸೊ ನೀವು ಮನೆಯಲ್ಲೇ ಮಾಡೋದಿದ್ರು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಸೇರಿಸಿದ್ದಾದಮೇಲೆ ಮತ್ತೆ ಒಂದು ವೈಟ್ ಪರ್ಲ್ ಬೀಡ್ ಹಾಗೂ ಒಂದು ಗೋಲ್ಡ್ ಬೀಡ್ ಮತ್ತು ದಟ್ ಮೆಟಲ್ ಬೆಂಡ್ ಸೇಮ್ ಇದನ್ನೇ 10 ಬರೋವರೆಗೂ ದ ಸೇಮ್ ಪ್ರೋಸೆಸ್ 10 ಟೈಮ್ಸ್ನ ರಿಪೀಟ್ ಮಾಡ್ತಿದ್ದೀನಿ. ಈ ರಿಪೀಟ್ ಆದಮೇಲೆ ಮತ್ತೆ ಸಿಗ್ತೀನಿ. ಲಾಕ್ ಬೀಡ್ ಹೆಲ್ಪಿಂದ ಇದನ್ನು ಲಾಕ್ ಸಿಸ್ಟಮ್ನ ಮಾಡ್ತಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಒಂದು ಜಂಪ್ ರಿಂಗ್ಗೆ ಇಲ್ಲಿ ಫಿಶ್ ಲಾಕ್ನ ಯೂಸ್ ಮಾಡಿ ಅದನ್ನು ಸೆಟ್ ಮಾಡಿ ಅದರೊಳಗೆ ಇನ್ಸೆಟ್ ಮಾಡ್ತಿದ್ದೀನಿ. ಅದಾದಮೇಲೆ ಇಲ್ಲಿ ಲಾಕ್ ಬೀಡ್ನ ಗೇರ್ ವೈರ್ಗೆ ಹಾಕಿ ಜಂಪ್ ರಿಂಗ್ನ ಗೇರ್ ವೈರ್ಗೆ ಸೇರಿಸಿ ಈ ಗೇರ್ ವೈರ್ನ ಲಾಕ್ ಬೀಡ್ ಹಾಗೂ ಸರದ ಗೋಲ್ಡ್ ಬೀಡ್ ಎರಡಕ್ಕೂ ಒಳಗೆ ಇನ್ಸರ್ಟ್ ಮಾಡಿ ಲಾಕ್ ಬೀಡ್ನ ಲಾಕ್ ಮಾಡ್ತಿದ್ದೀನಿ. ಸೊ ಗೋಲ್ಡ್ ಬೀಡ್ಗೂ ಆ್ಯಡ್ ಮಾಡೋದ್ರಿಂದ ಒಂದು ಸ್ವಲ್ಪ ಸೆಕ್ಯೂರ್ ಆಗಿ ಇರುತ್ತೆ. ಇಷ್ಟು ಮಾಡಿದ್ರೆ ನಮಗೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ನೆಕ್ ಸೆಟ್ ರೆಡಿ ಆಗಿದೆ.